ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಸತ್ಯವೇದದಲ್ಲಿ ಕೆಲವು ಸ್ತ್ರೀಯರನ್ನ ನಾವು ಆಯ್ಕೆ ಮಾಡಿ ಆ ಸ್ತ್ರೀಯರ ಜೀವನದಿಂದ ನಾವು ಕಲಿತಕ್ಕಂಥ ನೀತಿ ಪಾಠ ಏನು ಎಂಬತಕ್ಕಂಥದನ್ನ ನಾವು ಚರ್ಚೆ ಮಾಡ್ತಿದ್ದೀವಿ. ಬನ್ನಿ ನಮ್ಮ ಅತಿಥಿಗಳನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀಮತಿ ಈಶ್ವರಿ ಪೀಟರ್ ಅವರೇ. ನಮಸ್ಕಾರ ನಳಿನಾಕ್ಷಿ ವೆಸ್ಲಿ ಅವರೇ. ತುಂಬಾ ಸಂತೋಷ ನೀವು ನಮ್ಮ ದೂರದರ್ಶನ ಕೇಂದ್ರಕ್ಕೆ ಬಂದಿದ್ದು. ಈ ರೀತಿಯಾದ ಒಂದು ಸ್ತ್ರೀಯರ ಕಾರ್ಯಕ್ರಮ ಬೇಕು ಅಂತ ಎಷ್ಟೋ ಸ್ತ್ರೀಯರು ನಮಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಆವಾಗ್ತಾನೆ ನಾವು ಎಲ್ಲರೂ ಆಯ್ತು, ನಾವು ಒಂದು ಸ್ತ್ರೀಯರ ಕಾರ್ಯಕ್ರಮ ಮಾಡಬೇಕು, ಸತ್ಯವೇದದಲ್ಲಿರ್ತಕ್ಕಂಥ ಸ್ತ್ರೀಯರ ಬಗ್ಗೆ ಆಯ್ಕೆ ಮಾಡಿ. ಈಗ 200 ಚಿಲ್ಲರೆ ಸ್ತ್ರೀಯರಿದ್ದಾರೆ. ಎಲ್ಲ ಸ್ತ್ರೀಯರ ಬಗ್ಗೆ ನಾವು ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸ್ತ್ರೀಯರ ಬಗ್ಗೆ ನಾವು ಆಯ್ಕೆ ಮಾಡಿದ್ವಿ. ಇವತ್ತು ಎಸ್ತರ್ ಸ್ತ್ರೀಯರ ಬಗ್ಗೆ, ಸತ್ಯವೇದದ ಸ್ತ್ರೀಯರ ಬಗ್ಗೆ ನಾವು ಮಾತಾಡುವಾಗ ಎಸ್ತರಳನ್ನ ಬಿಟ್ಟು ಮಾತಾಡೋಕ್ಕಾಗೋದಿಲ್ಲ. ಎಸ್ತರ್ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಮೊದಲನೇ ವಿಷಯ ಏನು ಶ್ರೀಮತಿ ಈಶ್ವರಿ ಅವರೇ? ಎಸ್ತರ್ ಅಂದರೆ ಶೈನಿಂಗ್ ಸ್ಟಾರ್ ಅಂತ, ಸೊ ನಕ್ಷತ್ರ. ಸೊ ಆಕೆ ಬಂದು ಯಾವ ರೀತಿ ಧೈರ್ಯಕ್ಕೆ ಅವಳು ಪಾತ್ರಳಾಗ್ತಾಳೆ. ದೇವರ ಮೇಲೆ, ಹೆಸರಿನ ಮೇಲೆ ಹೋಗಿ ಅವಳು ಜಯ ಹೊಂದ್ತಾಳೆ. ಪ್ರಾರ್ಥನೆ ಮೂಲಕ ಅವಳು ಜಯ. ಈಗ ನಾವು 2-3 ಚರ್ಚೆಗಳಲ್ಲಿ ನೋಡಿದ್ದೇವೆ, ಎಷ್ಟೋ ಜನಕ್ಕೆ ಅವರ ಹೆಸರ ಅರ್ಥ ಅವರ ಗುಣಾದರ್ಶಿಗಳು ಮತ್ತು ಅವರ ಜೀವನ ಒಂದು ಶೈಲಿಗೆ ಹೋಗುತ್ತೆ ಅದ್ರ ಜೊತೆನೇ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ಈಗ ಇವಳು ಶೈನಿಂಗ್ ಸ್ಟಾರ್, ಎಸ್ತರಳು ಶೈನಿಂಗ್ ಸ್ಟಾರ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಎಸ್ತೇರನ್ನ ಅದೇ ಇವ್ರು ಹೇಳಿದಾಗೆ ಶೈನಿಂಗ್ ಸ್ಟಾರ್ ಅಥವಾ ಒಂದು ಮಿನುಗುವ ತಾರೆ ಅಂತ ಹೇಳ್ಬೋದು. ಇವಾಗ ತಾರೆ ಒಂದು ನಕ್ಷತ್ರ ಹೇಗೆ ಒಂದು ಬೆಳಕನ್ನು ಕೊಡುತ್ತೋ ಹಾಗೆ ಇಲ್ಲಿ ಇವಳೇನು ಮಾಡಿದಾಳೆ, ತನ್ನ ಜನಾಂಗಕ್ಕೆ, ಆ ಒಂದು ಯಹೂದಿದ ಜನಾಂಗಕ್ಕೆ ಒಂದು ಬೆಳಕನ್ನು ಕೊಟ್ಟಂಥ ಒಂದು ಸ್ತ್ರೀ ಆಗಿದ್ಲು. ಬಹುಶಃ ಹಾಗಾಗಿ ಇವಳಿಗೆ ಶೈನಿಂಗ್ ಸ್ಟಾರ್ ಅಂತಕ್ಕಂಥ ಅಥವಾ ಮಿನುಗುವ ತಾರೆ ಅಂತಕ್ಕಂಥ ಹೆಸರು ಬಂದಿರ್ಬೋದು. ಮತ್ತೊಂದು ಅರ್ಥದಲ್ಲಿ ಇವಳನ್ನು ಈ ಒಂದು ಬ್ಯಾಬಿಲೋನಿಯ ಒಂದು ದೇವತೆ ಇಷ್ತಾರ್ ಅನ್ನೋ ದೇವತೆಯ ಒಂದು ಹೆಸರನ್ನು ಈಕೆಗೆ ಎಸ್ತರ್ ಅಂತ ಹೆಸರನ್ನು ಇಟ್ಟಿದ್ದಾರೆ ಅಂತ ನಾವು ಕಂಡುಕೊಂಡಿದ್ದೀವಿ. ಈಗ ರಾಣಿಗಳಲ್ಲಿ ತುಂಬಾ ಹೆಸರು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಎಸ್ತರ್ ರಾಣಿ. ಈ ಎಸ್ತರ್ ರಾಣಿ ಹಿನ್ನೆಲೆ ಸ್ವಲ್ಪ ಹೇಳಿ. ನಾವು ಈಗ ಎಸ್ತರ್ ಬಗ್ಗೆ ನಾವು ಯಾವ ವಿಷಯವನ್ನ ತಗೊಳ್ಳೋಣ, ಎಲ್ಲಿಂದ ಶುರು ಮಾಡೋಣ ಅಂತ ಒಂದು ಚರ್ಚೆ ಮಾಡಿದಾಗ ನಮಗೆ ಅದು ಒಂದು ಒಳ್ಳೆ ಉತ್ತರವನ್ನು ಸಿಕ್ಕೋದಿಲ್ಲ. ಸೊ ಸ್ವಲ್ಪ ಹಿನ್ನೆಲೆ ನೋಡ್ಬೇಕು. ಅವಳು ಯಾವಾಗ ರಾಣಿ ಆದ್ಲು, ಯಾವ ಸಂದರ್ಭದಲ್ಲಿ ರಾಣಿ ಆದ್ಲು, ಅದು ತುಂಬಾ ಮುಖ್ಯ ಎಲ್ರಿಗೂ. ಸ್ವಲ್ಪ ಅವಳು ರಾಣಿ ಆಗುವ ಮುನ್ನ ಆದಂತ ಕೆಲವು ಘಟನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಎಸ್ತರಳು ಯಹೂದ್ಯಳು. ಆಕೆ ಬಂದು ಅನಾಥಳಾಗಿರ್ತಾಳೆ. ಆಕೆಯ ಚಿಕ್ಕಪ್ಪ ಬಂದು ಮೊರ್ಡೆಕೈ, ಅವನೇ ಸಾಕ್ತಾ ಇರ್ತಾಳೆ. ಅವಳು ನೋಡ್ಲಿಕ್ಕೆ ಬಹಳ ರೂಪವತಿ, ಲಾವಣ್ಯಳು. ಆದರೆ ಅದರ ಹಿಂದೆ ನಾವು ನೋಡಬೇಕಾದರೆ ಆ ಪರ್ಷಿಯಾದ ರಾಜನು ಅಸ್ವಾಸರಸ್, ಆತನು ಮಡದಿಯಾದ ವಸ್ತಿ. ಆಕೆ ಬಂದು ಶ್ರೀಮತಿ ಈಶ್ವರಿ ಅವರೇ, ಅಲ್ಲಿಗೆ ನಾವು ಬರೋಕ್ ಮುನ್ನ ನಾನು ಎಷ್ಟು ಜನ ನಾವು ನೋಡಿದ್ದೀನಿ, ಈ ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥವ್ರು, ವಿಧವೆಯ ಮಕ್ಕಳು ಅಥವಾ ಯಾರು ಪೋಷಕರು ಇಲ್ಲದೆ ಬೆಳೀತಕ್ಕಂಥ ಮಕ್ಕಳು ಜೀವನದಲ್ಲಿ ತುಂಬಾ ಮುಂದೆ ಬರ್ತಾರೆ. ಯಾಕೆ ಅಂತ ಯಾವಾಗಾದ್ರೂ ಯೋಚನೆ ಮಾಡಿದ್ರಿ ನಳಿನಾಕ್ಷಿ ಅವರೇ? ಇದು ನನ್ಗನ್ಸೋ ಪ್ರಕಾರ ಬಹುಶಃ ಅವರ ಒಂದು ಪಾಲನೆ ಮಾಡ್ತಕ್ಕಂಥವರ ಒಂದು ಶ್ರಮ ಅಂತ ಹೇಳ್ಬೋದು. ಇಲ್ಲಿ ಮೊರ್ಡೆಕೈ ತನ್ನ ಅಣ್ಣನ ಮಗಳು, ಯಾಕೆಂದ್ರೆ ಇಲ್ಲಿ ಸತ್ಯವೇದ ಹೇಳ್ತಾ ಇದೆ ಮೊರ್ಡೆಕೈ ಚಿಕ್ಕಪ್ಪ ಅಂತ ಹೇಳ್ತಾ ಇದೆ. ತನ್ನ ಅಣ್ಣನ ಮಗಳನ್ನ ಈತ ಬಹಳ ಮುದ್ದಿನಿಂದ ಬೆಳೆಸಿದ್ದು. ಅದು ಅವಳು ತಗೊಂಡಿರ್ತಕ್ಕಂಥ ಎಲ್ಲ. ಈಗ ಅವಳಿಗೆ ತಂದೆ ತಾಯಿ ಇಲ್ಲ, ಸೊ ಅನಾಥೆ, ಶಿ ಇಸ್ ಅನ್ ಆರ್ಫನ್. ತಂದೆ ತಾಯಿ ಇಲ್ದೇ ಇರೋ ಮಕ್ಕಳಿಗೆ ನಾವು ಆರ್ಫನ್ ಅಂತ ಕಳಿತೀವಿ, ಅನಾಥರು ಅಂತ ಕಳಿತೀವಿ. ಅಂಥದ್ರಲ್ಲಿ ನನ್ನ ಅನಿಸಿಕೆ ಏನಂದ್ರೆ, ಈ ಅನಾಥ ಮಕ್ಕಳಿಗೆ, ಯಾರು ಇಲ್ಲದೆ ಇರತಕ್ಕಂಥ ಮಕ್ಕಳಿಗೆ ದೇವರು ಸ್ವಲ್ಪ ತನ್ನ ಪ್ರೀತಿಯನ್ನ ಸ್ವಲ್ಪ ಜಾಸ್ತಿ ಚೆಲ್ತಾನೆ ಅಂತ ನನ್ನ ಅನಿಸಿಕೆ. ಅವ್ರ ಮೇಲೆ ಜಾಸ್ತಿ ಪ್ರೀತಿ, ಜಾಸ್ತಿ ಕನಿಕರ, ಜಾಸ್ತಿ ಆಶೀರ್ವಾದ. ಈಗ ನೋಡಿ, ಆ ರೀತಿಯಾಗಿ ಎಷ್ಟೋ ಜನ ನಾವು ನೋಡಿದ್ದೇವೆ. ಅನಾಥರು ಯಾರು ಇರೋದಿಲ್ಲ, ಆದ್ರೆ ಮುಂದೆ ಬರ್ತಾರೆ. ಎಸ್ತರ್ ಬಂದು ರಾಣಿ ಆಗಿದ್ದಾಳೆ. ಹೇಳಿ ಶ್ರೀಮತಿ ಈಶ್ವರಿ ಅವರೇ, ಆಮೇಲೆ ಆಗಿದ್ದೇನು? ಆ ರಾಜನು ಔತಣವನ್ನು ಸಿದ್ಧಪಡಿಸಿದಾನು. ಹಾಗೆ ಈ ಕೆಲವು ದಿವಸಗಳಾದ ಮೇಲೆ ಆ ರಾಣಿ ಆ ಮಹಾರಾಣಿಯನ್ನು ಕರೆದು ಎಲ್ಲರ ಮುಂದೆ ಬಂದು ನೋಡಿ, ಎಲ್ಲ ನಿನ್ನ ರೂಪವನ್ನು, ನಿನ್ನ ಒಂದು ಲಾವಣ್ಯವನ್ನು ತೋರಿಸ್ಬೇಕು ಅಂತ ಹೇಳಿ ಆಜ್ಞಾಪನೆ ಮಾಡಿದಾಗ ಆಕೆ ಬರುವುದಿಲ್ಲ ಅಂತ ನೋಡ್ತೀವಿ. ಈಗ ಈಗ ತನ್ನ ಹೆಂಡತಿಯನ್ನ ಅದು ಸುಮಾರು 180 ದಿನ ಏನೋ ಆ ಒಂದು ಔತಣವನ್ನ ನಡೆಸ್ತಾನೆ ರಾಜ. ಇಫ್
ನಾವು ಸತ್ಯವೇದವನ್ನು ನೋಡ್ಬೇಕು 180 ಹತ್ರ ಆ ಒಂದು ದಿನಗಳನ್ನ ಅವತನ ನಡೆಸಿ ಅವನ ಚಿನ್ನ ಬೆಳ್ಳಿ ಅವನ ಅರಮನೆಯಲ್ಲಿದ್ದಂಥ ಎಲ್ಲ ಐಶ್ವರ್ಯವನ್ನ ಇಂಗ್ಲಿಷಲ್ಲಿ ಶೋ ಆಫ್ ಅಂತ ಹೇಳ್ತಾರೆ. ಪರರಿಗೆ ತೋರಿಸ್ಕೊಳ್ಳೋದು, ನೋಡಪ್ಪ ಇದಿದೆ ನನ್ನ ಹತ್ರ, ಇದಿದೆ ನನ್ನ ಹತ್ರ, ಅದಿದೆ ಅಂತ ತೋರಿಸ್ಕೊಳ್ಳೋದು. ಅಂಥದ್ರಲ್ಲಿ ಒಬ್ಬ ರಾಜ ನನ್ನ ರಾಣಿಯನ್ನು ಕೂಡ, ನನ್ನ ರಾಣಿ ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ, ತೋರಿಸ್ಕೊಳ್ತೀನಿ ಅಂತೇಳಿದ್ದು ತಪ್ಪಾಗೋಯ್ತೆ. ಕೆಲವರ ಒಂದು ಅಭಿಪ್ರಾಯ ಇದೆ ಪಾಸ್ಟ್ರೆ. ಯಾಕೆಂತಂದರೆ ನನ್ನ ಹತ್ರ ಇರೋದನ್ನು ತೋರಿಸ್ಕೊಳ್ಬೇಕು, ನಾನು ಎಷ್ಟೊಂದು ಇಟ್ಕೊಂಡಿದ್ದೀನಿ, ನನ್ನ ಹತ್ರ ಏನೆಲ್ಲ ಆಸ್ತಿ ಪಾಸ್ತಿಗಳಿದೆ, ಎಂಥ ಒಡವೆ ವಸ್ತ್ರಗಳಿದೆ, ನಾನು ಎಂಥ ಒಂದು ಶ್ರೀಮಂತ ಒಂದು ಜೀವಿತವನ್ನು ಬದುಕ್ತಾ ಇದ್ದೀನಿ ಅನ್ನೋದನ್ನು ಹೊರಗೆ ಹಾಕಬೇಕು ಅಂತಕ್ಕಂಥ ಆಸೆ ಕೆಲವರಲ್ಲಿ ಬರುತ್ತೆ. ಬಹುಶಃ ಇವ್ರಿಗೂ ಕೂಡ ಅದೇ ಒಂದು ಆಸೆ ಇತ್ತು. ಹಾಗಾಗಿ ಅವನ ಬೊಕ್ಕಸದಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ತೋರಿಸಿದ್ದು. ನೀವು ಹೇಳಿದಾಗೆ 180 ದಿನಗಳ ಕಾಲ ಒಂದು ಔತಣಕೂಟವನ್ನು ನಡೆಸ್ಕೊಂಡು ಅವನ ಅರಮನೆಯ ಪ್ರತಿಯೊಂದು ಭಾಗಗಳನ್ನು ಇಲ್ಲಿ ತೋರಿಸಿದಂಥ ವ್ಯಕ್ತಿಯಾಗಿದ್ನು. ಜೊತೆಗೆ ಇವನು ಮನಸ್ಸಿಗೆ ಬಂದದ್ದು, ನನ್ನ ಹೆಂಡತಿಯನ್ನು ನೋಡಲಿ, ನನ್ನ ಹೆಂಡತಿ ಎಂಥ ರೂಪವತಿ, ಲಾವಣ್ಯವತಿ, ನನ್ನ ಹೆಂಡತಿನೂ ಕೂಡ ಮೆಚ್ಕೊಳ್ಳಿ ಅನ್ನೋ ಇದಕ್ಕೋಸ್ಕರ ಅವನು ಹೆಂಡತಿಯನ್ನು ಕೂಡ ಅಲ್ಲಿ ಆ ತುಂಬಿದ ಸಭೆಯಲ್ಲಿ ನೀನು ಬಾ, ನೀನು ನನ್ನ ಜೊತೆ ನೋಡು, ನಮ್ಮ ಇದನ್ನೆಲ್ಲ ನಿನ್ನನ್ನು ನೋಡಲಿ, ಇವರೆಲ್ಲ ನಿನ್ನನ್ನು ನೋಡಲಿ, ನಿನ್ನ ಸೌಂದರ್ಯವನ್ನು ಅವರು ಕೂಡ ಹೊಗಳಿ, ಅದನ್ನು ಕೇಳೋ ಆಸೆ ನನಗಿದೆ ಅನ್ನೋ ಇದರಿಂದ ಅವಳನ್ನು ಅಲ್ಲಿಗೆ ಆಹ್ವಾನವನ್ನು ಕೊಡ್ತಾನೆ. ಸೊ ಶ್ರೀಮತಿ ಈಶ್ವರಿ ಅವರೇ, ಈ ರಾಜನು ತನ್ನ ಹೆಂಡತಿಯನ್ನ ಬಂಗಾರ ಚಿನ್ನ ಬೆಳ್ಳಿಗೆ ಒಂದು ಸೇಮ್ ಹೋಲಿಕೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೆಂಗಾದ್ರೂ ಮಾಡಿ ನನ್ನ ಹೆಂಡ್ತಿನೂ ಜನರು ನೋಡ್ಲಿ ಅಂತಕ್ಕಂಥ ಉದ್ದೇಶದಲ್ಲಿ ಅವನು ಹೇಳ್ತಾನೆ. ಹೆಂಡ್ತಿ ಬರೋದಿಲ್ಲ, ಹೆಂಡ್ತಿ ಸಭೆಗೆ ಬಂದು ಎಲ್ಲರ ಮುಂದೆ ನಿಂತ್ಕೊಳ್ಳೋದಿಲ್ಲ. ಆಮೇಲೆ ಏನಾಯ್ತು ಶ್ರೀಮತಿ? ಅಂದರೆ ಆಕೆ ಬಂದು ಗಂಡನ ಮಾತು ಕೇಳಲಿಲ್ಲ. ಇದು ಅವಿಧೇಯತೆಯನ್ನು ತೋರಿಸುತ್ತದೆ. ಹಾಗೆ ಎಲ್ಲ ಇತರರಿಗೆಲ್ಲ ಅವರಿಗೆ ದಿಗ್ಭ್ರಾಂತಿಯಾಗಿ ರಾಜನ ಮಡದಿ ಕೇಳದೆ ಇದ್ರೆ ಆತನ ಮಾತು, ನಮ್ಮ ಹೆಂಡತಿಯರು ನಮ್ಮ ಮಾತು ಕೇಳದೆ ಹೋಗ್ತಾರಲ್ಲ. ಸೊ ಇದಕ್ಕೆ ಏನಾದರೂ ನಾವು ಯೋಚನೆ ಮಾಡಬೇಕು. ಈಗ ಮತ್ತೆ ಒಂದು ರಾಜನಿಗೆ ಸಾಕಷ್ಟು ರಾಣಿಗಳಿದ್ರು. ಆಗಿನ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ತೆಗೆದುಕೊಂಡಾಗ ಒಂದು ರಾಜನಿಗೆ ಸಾಕಷ್ಟು ರಾಣಿಗಳಿದ್ದವು. ಆದರೆ ಒಂದು ಮಹಾರಾಣಿ ಇದ್ದಳು. ಮಹಾರಾಣಿ ಅಂತಕ್ಕಂಥದ್ದು ಒಂದೇ. ರಾಣಿಯಂದಿರು ಸಾಕಷ್ಟು ಜನ ಇದ್ರು. ಅದರಲ್ಲಿ ವಸ್ತಿ ಬಂದು ಮಹಾರಾಣಿ ಆಗಿದ್ಲು. ಆದರೂ ಮಹಾರಾಜನಿಗಿಂತ ಮಹಾರಾಣಿ ಅಂತಕ್ಕಂಥದ್ದು ಸ್ವಲ್ಪ ಕೆಳ ಅಂತಸ್ತು ಅಂತಾನೆ ಹೇಳ್ಬೇಕು. ಅಂಥದ್ರಲ್ಲಿ ಈ ರಾಣಿ ಬರಲಿಲ್ಲ. ಸೊ ಅದಾದ್ಮೇಲೆ ಸಾಕಷ್ಟು ವಿಷಯಗಳಾಯಿತು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಚರ್ಚೆಯ ಒಂದು ರಾಣಿಯಾಗಿರ್ತಕ್ಕಂಥ ಎಸ್ತರ್ ಬರ್ತಾಳೆ. ಒಂದು ವಿರಾಮಕ್ಕೆ ಸಮಯವಾಗಿದೆ. ನಾನು ವಿರಾಮದ ನಂತರ ನಿಮ್ಮೊಡನೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಪ್ರಿಯ ವೀಕ್ಷಕರೇ, ರಾಣಿ ಬರದೆ ಹೋದಳು, ರಾಜನಿಗೆ ಕೋಪ ಬಂತು. ಈ ಹಿನ್ನೆಲೆಯಲ್ಲಿ ನಮ್ಮ ಎಸ್ತರ್ ರಾಣಿ ಮುಂದೆ ಬರ್ತಾಳೆ, ಯೋಧರ ರಾಣಿ. ಏನಾಯ್ತು ನೋಡೋಣ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ, ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಸೊ ಆ ರಾಣಿಯು ಮುಂದೆ ಬರಲಿಲ್ಲ, ಔತಣಕ್ಕೆ ಬರಲಿಲ್ಲ. ಆ ರಾಜನಿಗೆ ಅವಮಾನ ಆಯ್ತು. ಆಮೇಲೆ ಆಗಿದ್ದೇನು ಶ್ರೀಮತಿ ಈಶ್ವರಿ ಅವರು? ಆಕೆ ರಾಣಿಯ ಪಟ್ಟದಿಂದ ತೆಗೆಯಲ್ಪಡ್ತಾಳೆ ವಸ್ತಿ. ಈಗ ಬೇರೆ ಒಬ್ಬ ರಾಣಿಯನ್ನು ಆಯ್ಕೆ ಮಾಡಬೇಕಾಗ್ತದೆ. ಈ ಒಂದು ದೃಷ್ಟಿಯಿಂದ ನೋಡಬೇಕಾದರೆ ರಾಜನು ಹೇಳ್ತಾನೆ, ಮತ್ತು ಬೇರೆ ಮಂತ್ರಿಗಳು ಹೇಳ್ತಾರೆ, ಈ ದೇಶದಲ್ಲಿ ಇರುವಂಥ ಎಲ್ಲ, ಈ ಪಟ್ಟಣದಲ್ಲಿರುವಂಥ ಎಲ್ಲ ಸುಂದರಿಯಾಗಿರುವಂಥ ಎಲ್ಲ ಕನ್ಯರನ್ನು ಕರೆಸೋಣ. ಆಮೇಲೆ ಅವರು ಇಲ್ಲಿದ್ದು ಆಮೇಲೆ ಅವರ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸ್ತಾ ಒಂದು ದಿನ ಅವರನ್ನು ಒಂದು ಆಯ್ಕೆ ನೀನೇ ಮಾಡಬೇಕು ಎಂಬುದಾಗಿ ಆತನು ಹೇಳ್ತಾನೆ. ಅದು ಯಾವ ರೀತಿಯಾದ ಸಿದ್ಧತೆಯನ್ನ ಮಾಡ್ಕೊಂಡ್ರು ಅದಕ್ಕೋಸ್ಕರ ಶ್ರೀಮತಿ? ಹೌದು ಪಾಸ್ಟರ್, ಇಲ್ಲಿ ರಾಜ ಕಂಚುಕಿಯರ ಒಂದು ಮಾತಿಗೆ ಇಲ್ಲಿ ರಾಜನು ಜೆರಾಸಸ್ ಅಥವಾ ಅಹಶ್ವರೋಷನ್ ಅಂತಕ್ಕಂಥವನು ಒಪ್ಪಿಗೆನ ಕೊಟ್ಟಿದ್ದಾರೆ. ಸೌಂದರ್ಯವತಿಯರು ಒಂದು ಕಡೆ ಒಂದು ಅರಮನೆಯ ಒಂದು ಭಾಗದಲ್ಲಿ ಇಟ್ಕೊಂಡು ಅವ್ರಿಗೆ ಪ್ರತಿದಿನ ಒಂದು ಸುಗಂಧದ ಒಂದು ದ್ರವ್ಯದ ಲೇಪನವನ್ನು ಮಾಡ್ತಾರೆ. ಅಂದರೆ ಅವರ ಒಂದು ಸೌಂದರ್ಯ ಇಮ್ಮಡಿಗೊಳ್ಬೇಕು. ಇನ್ನು ಕೂಡ ದಿನೇ ದಿನಕ್ಕೆ ಈ ಒಂದು ಸೌಂದರ್ಯದ ದ್ರವ್ಯವನ್ನ ಲೇಪನ ಮಾಡ್ತಾ ಮಾಡ್ತಾ ಅವರ ಸೌಂದರ್ಯ ಯಾವಾಗ ಹೆಚ್ಚಿಗೆ ಆಗುತ್ತೆ, ಒಂದು ವರ್ಷದ ತನಕ ಅವ್ರಿಗೆ ಈ ಒಂದು ಪ್ರಿಪರೇಷನನ್ನು, ಈ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ನಂತರ ಒಂದು ದಿನ ಅವರನ್ನು ಕರ್ಕೊಂಡು ಬಂದು ಅರಮನೆಯ ಮುಂದೆ ರಾಜನ ಮುಂದೆ ನಿಲ್ಲಿಸುವಾಗ ರಾಜನು ಆ ಒಂದು ಗುಂಪಿನಲ್ಲಿ ಎಸ್ತರಾಣಿಯನ್ನು ಕೂಡ ಅಲ್ಲಿ, ಯಾಕೆಂದರೆ ಅವಳು ಬಹುಶಃ ಮೊದಲೇ ಅವಳು ತುಂಬ ಸೌಂದರ್ಯವತಿಯಾಗಿದ್ಲು, ಮತ್ತು ಇಂತಹ ಸೌಂದರ್ಯದ ಒಂದು ಲೇಪನವನ್ನು ಮಾಡಿಕೊಂಡು 1 ವರ್ಷ ಅಲ್ಲಿ ಪೋಷಣೆಯನ್ನು ಆರೈಕೆಯನ್ನು ಮಾಡ್ಕೊಂಡ ತಕ್ಷಣ ಇವಳ ಸೌಂದರ್ಯ ಇನ್ನೂ ಕೂಡ ಇಮ್ಮಡಿ 3 ಮಡಿ ಅಂದರೆ 10ರಷ್ಟು ಹೆಚ್ಚಾಗಿದೆ ಅಂತ ನಾವು ಹೇಳ್ಕೊಳ್ಬೋದಾಗಿದೆ. ಅಂತಹ ಸೌಂದರ್ಯವತಿಯನ್ನು ನೋಡಿದ ರಾಜ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ತನ್ನ ಪಟ್ಟದ ರಾಣಿಯಾಗಿ ಆ ವಸ್ತಿಯ ಒಂದು ಜಾಗಕ್ಕೆ ಈಕೆಯನ್ನು ಪಟ್ಟದ ರಾಣಿಯಾಗಿ ಇಲ್ಲಿ ಸ್ವೀಕರಿಸ್ತಾನೆ. ಈಗ ಒಂದು ಸ್ತ್ರೀ
ಒಂದು ಹೆಂಡತಿ ತನ್ನ ಗಂಡನ ಮಾತನ್ನು ಕೇಳದಿದ್ರೆ, ಈಗ ನಾವು ಎಷ್ಟೋ ಈ ಲೋಕದಲ್ಲಿ ಈ ಸಮಾಜದಲ್ಲಿ ನಾವು ನೋಡ್ತೀವಿ, ಸ್ತ್ರೀಯರು ನಮಗೆ ಸಾಕಷ್ಟು ಜನರು ನಮ್ಮ ಗಂಡಸರು ಹೇಳ್ತಾರೆ, ನನ್ನ ಹೆಂಡತಿ ನನ್ನ ಮಾತು ಕೇಳೋದಿಲ್ಲ, ನಾನು ಏನು ಹೇಳಿದ್ರು ಕೇಳೋದಿಲ್ಲ, ಅವಳಿಗೆ ಇಷ್ಟ ಬಂದಂಗೆ ಅವ್ರ ಅಪ್ಪನ ಮನೆಗೆ ಹೋಗ್ತಾಳೆ, ಇಷ್ಟ ಬಂದಂಗೆ ಮಾಡ್ತಾಳೆ ಅಂತ ನಮಗೆ ಎಷ್ಟೋ ನಮ್ಮ ಸ್ನೇಹಿತರೆಲ್ಲ ಹೇಳ್ಕೊಳ್ತಾರೆ. ಅಂಥ ಸ್ತ್ರೀಯರಿಗೆ ನಾವು ಹೇಳ್ತಕ್ಕಂಥ ಒಂದು ವಿಷಯ ಶ್ರೀಮತಿ ಈಶ್ವರಿ ಅವರೇ, ಆದರೆ ನಾವು ನಮ್ಮ ಗಂಡಂದಿರಿಗೆ ನಾವು ಮರ್ಯಾದೆ ಗೌರವವನ್ನು ಸಲ್ಲಿಸಲೇಬೇಕಾಗ್ತದೆ. ಕೆಲವು ಸರಿ ನಮ್ಮ ಆಸೆ ಆಕಾಂಕ್ಷೆಗಳು ಇರ್ತದೆ, ಅದನ್ನು ನಾವು ಬಿಚ್ಚಿ ಮಾತಾಡೋದ್ರಿಂದ, ಸೊ ಕಮ್ಯುನಿಕೇಷನ್ ಒಂದು ಇದರಿಂದ ನಾವು ಮಾತಾಡೋದ್ರಿಂದ ನಾವು ನಮ್ಮ ಒಂದು ಆಸೆಗಳನ್ನು ಕೇಳ್ಬೋದು, ಅವರ ಒಂದು ಆಸೆಗಳನ್ನು ಸಹ ತಿಳ್ಕೊಬೇಕಾಗ್ತದೆ. ಸೊ ಅವ್ರಿಗೂ ಮಾನ್ಯತೆ ಕೊಡಬೇಕಾಗ್ತದೆ. ಕೆಲವು ಸರಿ ನಮ್ಮ ಮಾತುಗಳು ಅವ್ರ ಪ್ರೀತಿಯಿಂದ ಕೇಳ್ತಾರೆ. ಸೊ ಈ ಒಂದು ನಡುವೆ ಇದರಲ್ಲಿ ಅವರಿಬ್ಬರಿಗೂ ಮಾತುಕತೆ ಅವರಿಬ್ಬರಲ್ಲಿ ಆಗಿಲ್ಲ ನೆನೆಸ್ತೇನೆ. ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ವಸ್ತಿ ಅನ್ನೋರು ರಾಜನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನೆನೆಸ್ತೇನೆ. ಸೊ ಅದರಿಂದ ನಾವು ವಿಧೇಯತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗ್ತದೆ. ಸೊ ಎಲ್ಲ ಸ್ತ್ರೀಯರು ತನ್ನ ಗಂಡನಿಗೆ ಕೊಡಬೇಕಾಗಿರ್ತಕ್ಕಂಥ ಮರ್ಯಾದೆನ ಕೊಡಬೇಕು. ಅವ್ರಿಗೆ ಒಂದು ಒಳ್ಳೆ ಸ್ಥಾನವನ್ನು ಅವ್ರ ಮನಸ್ಸಿನಲ್ಲಿ ಮಾತ್ರ ಅಲ್ಲ, ಅವ್ರ ಮನೆಗಳಲ್ಲಿ ಯಾವಾಗಲೂ ಕೊಡಬೇಕು ಎಂಬತಕ್ಕಂಥ ವಿಷಯವನ್ನು ನಾವು ಮರಿಬಾರ್ದು. ಸ್ತ್ರೀಯರು ಎಸ್ಪೆಷಲಿ, ಅದೇ ಥರ ಗಂಡಂದಿರು ಕೂಡ ಅವರ ಒಂದು ಕರ್ತವ್ಯವನ್ನು ಅವರು ಸರಿಯಾಗಿ ಮಾಡ್ತಕ್ಕಂಥದ್ದು. ಸೊ ಆಮೇಲೆ ಏನಾಯ್ತು ಹೇಳಿ? ನಂತರ ಈಕೆಯನ್ನು ಅಂದರೆ ಅದೇ ಪತಿಯೇ ಪರದೈವ, ಇವರು ಆಗಲೇ ಹೇಳ್ಬಿಟ್ಟಿದ್ದಾರೆ. ಆ ದೈವರ ಒಂದು ಸ್ಥಾನದಲ್ಲಿಟ್ಟು ಆಕೆಯನ್ನು ನೋಡಬೇಕಿತ್ತು, ಆಕೆ ನೋಡಲಿಲ್ಲ. ನೋಡಿದ ಪ್ರಯುಕ್ತ ಅವಳಿಗೆ ಶಿಕ್ಷೆ ಕೂಡ ಆಯಿತು. ಪಟ್ಟದ ರಾಣಿಯಿಂದ ಇವಳು ಹೊರಬಂದ ನಂತರ ಎಸ್ತೆ ರಾಣಿಯನ್ನು ಆ ಒಂದು ಸ್ಥಳಕ್ಕೆ ರಾಣಿಯಾಗಿ ಇಲ್ಲಿ ಇಟ್ಕೊಂಡ್ರು. ಎಸ್ತೆ ರಾಣಿ ಆತನ ಒಂದು ರಾಣಿಯಾಗಿ ಅರಮನೆಯಲ್ಲಿ ರಾಜನಿಗೆ ಮಡದಿಯಾಗಿ ಆಕೆ ಉಳ್ಕೊಂಡ್ಲು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಪಾಸ್ಟರ್. ಈಗ ಎಸ್ತರು ಬಂದಿರತಕ್ಕಂಥ ಒಂದು ಪರಿಸ್ಥಿತಿ, ಎಸ್ತರು ಇದ್ದಂಥ ಜಾತಿ ಮತ್ತು ರಾಜನ ಜಾತಿ ಬೇರೆ ಅಲ್ವೇ? ಹೌದು. ಅದೆಂಗೆ ಮತ್ತೆ ಎಸ್ತರ್ಗೆ ಏನಾದರೂ ಇನ್ನೊಂದು ಹೆಸರಿತ್ತಾ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ. ಎಸ್ತೇರಳ ಒಂದು ಯಹೂದರ ಒಂದು ಹೆಸರು ಹಡಸ್ಸ ಅಂತ ಹೇಳಿ. ಆ ಹಡಸಾಳು ಇವಾಗ ನೆಬೂಕದ್ನೆಚ್ಚರನು ಯಾವಾಗ ಈ ಒಂದು ಯಹೂದ್ಯ ಪ್ರಾಂತ್ಯಕ್ಕೆ ಹೋಗಿ ಕೆಲವು ಜನಗಳನ್ನು ಸೆರೆಯಾಳುಗಳಾಗಿ ಇಟ್ಕೊಂಡು ಬಂದು ತನ್ನ ರಾಜ್ಯದಲ್ಲಿ ಹಾಕೊಂಡು ಅವರ ಗುಂಪಿನಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ನಮ್ಮ ಹಡಸ್ಸ ಮತ್ತು ಮೊರ್ಡೆಕೈ ಅವರ ಒಂದು ಕುಟುಂಬದವರು ಕೂಡ ಆಗಿದ್ದರು. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನೆಕ್ಸ್ಟು ಈ ಬ್ಯಾಬಿಲೋನಿನ ನಂತರ ಬಂದಂಥ ಒಂದು ರಾಜ ಮೀಡೋ ಪರ್ಷಿಯಾ. ಈ ಮೀಡೋ ಪರ್ಷಿಯಾದ ದೇಶದ ಒಂದು ರಾಜನ ಸನ್ನಿವೇಶದಲ್ಲಿ ನಡೆದಂಥ ಈ ಒಂದು ಘಟನೆ ಇದು ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಸೌಂದರ್ಯವತಿ, ಇವಾಗ ರಾಣಿಯನ್ನು ಆಯ್ಕೆ ಮಾಡಬೇಕು, ನಮ್ಮ ಈ ಒಂದು ದೇಶದಲ್ಲಿ ಇರ್ತಕ್ಕಂಥ ಸೌಂದರ್ಯವತಿಯನ್ನು ಆರಿಸ್ಕೊಂಡು ಬನ್ನಿ ಅಂತ ಹೇಳುವಾಗ ಇವಳು ಕೂಡ ಬಹುಶಃ ಸಿಕ್ಬಿದ್ದಾಳೆ. ಇದು ಮಾಡಕೈನ ಮೇರೆಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಯಹೂದ್ಯಳು ಅಂತ ಹೇಳೋದೇನು ಬೇಕಾಗಿಲ್ಲ, ಅಟ್ಲೀಸ್ಟ್ ನೀನು ಹೋಗು, ದೇವರೇ ನಮಗೆ ಒಂದು ಅವಕಾಶ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ನಾವು ಎಷ್ಟು ದಿನ ಈ ಒಂದು ಸೆರೆಯಾಳುಗಳಾಗಿ ಈ ಒಂದು ಪರದೇಶದಲ್ಲಿ ನಾವು ಯಾಕೆ ಇರಬೇಕು, ನೀನು ಕೂಡ ಅಲ್ಲಿ ಬಂದರೆ ಏನಾದರೂ ದೇವರು ನಿನ್ನ ಮೂಲಕ ನಮಗೆ ಮಾಡ್ಬೋದು ಅಂತಕ್ಕಂಥ ಒಂದು ಮುಂದಾಲೋಚನೆ, ಇಲ್ಲಿ ಮಾಡಕೈನ ಒಂದು ಮುಂದಾಲೋಚನೆ ಅಂತ ನಾವು ಹೇಳ್ಬೋದು, ದೂರದ ಒಂದು ಆಲೋಚನೆ. ಇಲ್ಲಿ ಒಂದು ಸಣ್ಣ ಬೇಡಿಕೆಯ ಒಂದು ಕುತೂಹಲದ ಪ್ರಶ್ನೆ ನನ್ನಲ್ಲಿ ನಿಮಗಿದೆ. ಎಲ್ಲ ಸಂದರ್ಭಗಳಲ್ಲಿ ನಾವು ನೋಡಿದಾಗ ಈ ದೇವರ ಮಕ್ಕಳು ಬಂಧನದಲ್ಲಿದ್ದಾರೆ. ದೇವರು ಆಯ್ಕೆ ಮಾಡಿರ್ತಕ್ಕಂಥ ಜನರು ಬಂಧನದಲ್ಲಿದ್ದಾರೆ. ಇಸ್ರಾಯೇಲ್ರನ್ನ ತೆಗೆದುಕೊಳ್ಳಿ, ಅದೇ ರೀತಿ ಈಗ ಯೋಧರನ್ನ ತೆಗೆದುಕೊಳ್ಳಿ, ಎಲ್ಲ ಸಂದರ್ಭಗಳಲ್ಲಿ ದೇವರ ಮಕ್ಕಳು ಯಾಕೆ ಕಷ್ಟಕ್ಕೆ ಸಿಗಾಕೊಳ್ತಾರೆ ಶ್ರೀಮತಿ ಈಶ್ವರಿ ಅವರೇ? ಈ ಲೋಕದ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಕೆಲವು ಸರಿ ನಮಗೆ ಈ ಥರ ಶೋಧನೆಗಳು ಉಂಟಾಗ್ತದೆ, ಕಷ್ಟ ಹಿಂಸೆ ಸಂಕಟಗಳು ಆಗ್ತದೆ. ದೇವ ಜನರಿಗೆ ಆಗಿಂದಾಗೆ ಶೋಧನೆಗಳು ಬರ್ತಾ ಇತ್ತು. ಅವರು ಕೆಲವು ಸರಿ ವಿಧೇಯರಾಗಿರ್ತಿರ್ಲಿಲ್ಲ. ಸೊ ಕೆಲವು ಸರಿ ಅವರು ತಪ್ಪುಗಳನ್ನು ಪಾಪಗಳನ್ನು ಮಾಡ್ತಿದ್ರು. ಸೊ ಅವ್ರ ಪಾಠ ಕಲೀಲಿ ಅಂತ ಕೆಲವು ಸರಿ ದೇವರು ಅವರಿಗೆ ಈ ಒಂದು ಪರಿಸ್ಥಿತಿಯನ್ನು ಒದಗಿಸ್ತಾ ಇದ್ರು. ಈ ಒಂದು ಪರಿಸ್ಥಿತಿಯಿಂದ ದೇವರ ಒಂದು ಕಡೆಗೆ ತಿರುಗಲಿ, ನನ್ನ ಕಡೆಗೆ ತಿರುಗಲಿ ಅಂತಲೂ ಸಹ ಕೆಲವು ಸರಿ ಈ ಒಂದು ದೃಷ್ಟಿಗಳನ್ನು ಅಥವಾ ದೃಷ್ಟಾಂಶಗಳು ನಡೀತು ಅಂತ ನಾವು ನೋಡ್ತೀವಿ. ಇಲ್ಲ, ಒಂದು ಇಸ್ರಾಯೇಲ್ರಿಗೆ ದೇವರು ಒಂದು ಮೋಶೆ ಕಳಿಸ್ಬೇಕಾಯ್ತು. ಈಗ ಈ ಒಂದು ಸಂದರ್ಭದಲ್ಲಿ ಎಸ್ತರ್ ರಾಣಿಯನ್ನ ಕಳಿಸಿ ತನ್ನ ಮಕ್ಕಳನ್ನ ದೇವರು ಕಾಪಾಡಬೇಕಾಯ್ತು ಅಲ್ವೇ ಶ್ರೀಮತಿ ನಳಿನಾಕ್ಷ? ಖಂಡಿತ ಪಾಸ್ಟರ್. ಯಾಕೆಂದ್ರೆ ಇಸ್ರಾಯೇಲರು ಯಾವಾಗ ದ್ರೋಹಿಗಳಾಗ್ತಾ ಇದ್ರು, ದ್ರೋಹಿಗಳಾಗ್ತಕ್ಕಂಥ ಸಂದರ್ಭದಲ್ಲೇ ದೇವರು ಪರಕೀಯರಿಗೆ ಒಪ್ಪಿಸ್ತಾ ಇದ್ನು.
ಯಾಕೆಂದರೆ ಸತ್ಯವೇದ ಹೇಳ್ತದೆ, ನಾನು ಯಾರನ್ನು ಪ್ರೀತಿಸ್ತೀನೋ ಪ್ರೀತಿಸೋರನ್ನೇ ನಾನು ಖಂಡಿಸ್ತೀನಿ. ಖಂಡನೆ ಎಲ್ಲಿ ಬರುತ್ತೋ ಅಲ್ಲಿ ಸಹಜವಾಗಿ ಇಲ್ಲಿ ಪ್ರೀತಿ ಬಂದಿದೆ. ಹಾಗಾಗಿ ತನ್ನ ಪ್ರೀತಿಸೋ ಮಕ್ಕಳು ನನ್ನನ್ನು ಬಿಟ್ಟು ಹೋಗಬಾರ್ದು, ಮತ್ತು ನನ್ನ ಬಳಿಗೆ ಬರಬೇಕು ಅನ್ನೋ ಒಂದು ಆಸೆಯಿಂದ ತಾನೇ ಇವರಿಗೆ ಪರಕೀಯರ ಕೈಗೆ ಒಪ್ಪಿಸಿ ನಂತರ ಅವ್ರು ಪಶ್ಚಾತ್ತಾಪ ಪಟ್ಟು ಅಯ್ಯೋ ದೇವರೇ ಅಂತ ಬಂದಂಥ ಸಂದರ್ಭದಲ್ಲಿ ದೇವರು ಮತ್ತೊಬ್ಬ ವ್ಯಕ್ತಿಯಲ್ಲಿ ನಾಯಕನಾಗಿ ರೂಪಿಸಿ ಅವ್ರ ಮೂಲಕ ಒಂದು ಬಿಡುಗಡೆಯನ್ನು ದೇವರು ಕೊಟ್ಟದನ್ನು ನಾವು ಎಷ್ಟೋ ಘಟನೆಗಳನ್ನು ಸತ್ಯವೇದ ಮೂಲಕ ನಾವು ನೋಡ್ತಾ ಇದ್ದೀವಿ. ಸರ್, ಈಗ ಎಸ್ತರ್ ರಾಣಿ ಆಗಿದ್ದಾಳೆ, ಆಯ್ಕೆ ಆಗಿದ್ದಾಳೆ, ಮಹಾರಾಣಿ ಆಗಿದ್ದಾಳೆ. ಹೌದು. ಅವಳ ಒಂದು ಬುದ್ಧಿವಂತಿಕೆ, ಅವಳ ಒಂದು ಸೌಂದರ್ಯ, ಅವಳ ಒಂದು ಸ್ಥಾನ ಮಾನವನ್ನು ಉಪಯೋಗಿಸಿ ದೇವರ ಮಕ್ಕಳಿಗೆ ಒಂದು ಯೋಜನೆಯನ್ನು ಮಾಡಿ ದೇವರ ಮಕ್ಕಳನ್ನು ಕಾಪಾಡ್ತಾಳೆ ಎಂಬತಕ್ಕಂಥ ವಿಚಾರವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ವಿಷಯಗಳಿವೆ. ನಾವು ವಿರಾಮಕ್ಕೆ ಹೋಗುವ ಮುನ್ನ ಒಂದು ವಿಷಯ, ಈ ಎಸ್ತರ್ ರಾಣಿ ಅಂತೆ ನಮ್ಮ ಮಕ್ಕಳು ಕೂಡ ಧೈರ್ಯದಿಂದ ಮುಂದೆ ಬರಬೇಕು ಅಂತ ಎಲ್ರಿಗೂ ನಮ್ಗೆ ಆಸೆ ಇದೆ. ಒಂದು ಸಣ್ಣ ವಿರಾಮಕ್ಕೆ ಹೋಗೋಣ. ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಸೋಣ. ಪ್ರಿಯ ವೀಕ್ಷಕರೇ, ಎಸ್ತರ್ ರಾಣಿಯಾಗಿದ್ದಾಳೆ. ಅವಳ ಯೋಜನೆ ದೇವರ ಮಕ್ಕಳಿಗೋಸ್ಕರ ಅವಳು ಮಾಡುವುದಾದರೂ ಏನು? ಸಣ್ಣ ವಿರಾಮದ ನಂತರ ಈ ಚರ್ಚೆ ಮುಂದುವರಿಸ್ತಾ ಇದ್ದೀವಿ. ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ, ಪುನಃ ಬನ್ನಿ, ದೇವರ ಆಶೀರ್ವಾದವನ್ನು ಹೊಂದ್ರಿ. ಎಸ್ತರ್ ರಾಣಿಯಾಗಿದ್ದಾಳೆ. ಬನ್ನಿ, ವೆಲ್ಕಮ್ ಬ್ಯಾಕ್. ಶ್ರೀಮತಿ ಈಶ್ವರಿ ಅವರೇ, ಈಗ ರಾಣಿ ಆದ ನಂತರ ಅವಳು ಮಾಡಿದ ಮೊದಲ ಕಾರ್ಯ ಏನು? ಮೊದಲನೇ ಕಾರ್ಯ ಅಂತ ಹೇಳುವಾಗ ಆಕೆಯ ಚಿಕ್ಕಪ್ಪನಾದ ಮೊರ್ಡೆಕೈ ಹೆಬ್ಬಾಗಿಲ ಬಳಿಯಲ್ಲಿ ಅವನಿಗೆ ಕೆಲಸ ಇತ್ತು, ಅದನ್ನು ಕಾಯ್ತಾ ಇರ್ತಾನೆ. ಅಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಬ್ಬರು ರಾಜನ ವಿರುದ್ಧವಾಗಿ ಮಾತಾಡಿಕೊಂಡು ರಾಜನನ್ನೇ ಕೊಲ್ಲಬೇಕು ಅಂತ ಅವರು ಸಂಚಾಗ್ತಾ ಇರ್ತಾರೆ. ಸೊ ಈ ಒಂದು ವಿಷಯ ತಿಳ್ಕೊಂಡು ಮೊರ್ಡೆಕೈ ಏನು ಮಾಡ್ತಾನೆ ಅಂದರೆ ಎಸ್ತರ್ಗೆ ತಿಳಿಸ್ತಾನೆ. ಎಸ್ತರ್ಗೆ ತಿಳಿಸಿದ ಮೇಲೆ ಆಕೆ ಮೆಲ್ಲಗೆ ಸಾವಕಾಶವಾಗಿ ರಾಜನಿಗೂ ತಿಳಿಸಿ ಅವರಿಗೆ ಒಂದು ದಂಡನೆಯನ್ನು ಕೊಟ್ಟು ಭಾಳ ಸಂತೋಷ ಪಡ್ತಾನೆ ರಾಜನು. ಈ ರೀತಿ ಒಂದು ನನ್ನ ಪ್ರಾಣವನ್ನು ರಕ್ಷಿಸಿದ್ಲು ಎಸ್ತರಳು ಅಂತ. ಸೊ ಇದು ಮೊದಲನೇ ಕಾರ್ಯ. ಆಗ ಮೊರ್ಡೆಕೈನೂ ಸಹ ಮೆಚ್ಚುಗೆಯನ್ನು ಪಡೀತಾನೆ. ಮೊರ್ಡೆಕೈ ಅವನ ತನ್ನ ಒಂದು ಚಾತುರ್ಯತೆಯಿಂದ ಅವನು ಗಮನವನ್ನು ಇಟ್ಟು ಅಲ್ಲಿ ಜನರು ಮಾತನಾಡ್ತಕ್ಕಂಥ ವಿಷಯವನ್ನು ಎಸ್ತರಿಗೆ ಹೇಳಿ. ಆದರೆ ನನ್ನ ಪ್ರಕಾರ ನಾನು ಅನ್ಕೊಳ್ತೀನಿ, ಅವಳ ಮೊದಲ ಕಾರ್ಯ ತನ್ನ ಸೌಂದರ್ಯದಲ್ಲಿ, ತನ್ನ ಒಂದು ಮಾತಿನ ಚಾತುರ್ಯತೆಯಲ್ಲಿ ರಾಜನನ್ನ ಬಂಧನೆ ಮಾಡಿದ್ಲು ಅಲ್ವೇ? ಹೌದು ಹೌದು, ಖಂಡಿತ ಪಾಸ್ಟರ್, ಖಂಡಿತ. ಅವಳು ಅಂತ ಲಾವಣ್ಯವತಿಯಾಗಿದ್ಲು. ಅವಳ ಮಾತು ಕೂಡ ಅಷ್ಟೇ ಲಾವಣ್ಯವತಿಯಿಂದ ಕೂಡಿತ್ತು. ಮಾತುಗಳು ಸುಮ್ಮನೆ ಹಾಡ್ಬಿಟ್ರೆ ರಾಜನ ಒಂದು ಹೃದಯಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮಾತಿನ ಮೋಡಿಯಿಂದನೂ ಕೂಡ ಅವಳು ಅವನನ್ನು ಬಂಧನದಲ್ಲಿ ಇಟ್ಕೊಂಡ್ಬಿಟ್ಟಿಲ್ಲ. ಅವಳ ಪ್ರೀತಿಯ ಒಂದು ಬಂಧನದಲ್ಲಿ ರಾಜನನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ಲು ಅನ್ನೋದನ್ನ ನಮಗೆ ಅಂತದ್ರಲ್ಲಿ ಈ ಮೊರ್ಡೆಕೈಯ ಒಂದು ವಿಷಯ ಹೌದು ಇನ್ನೂ ಹಿಮ್ಮಡಿಯಾಗಿ ಮುಂದೆ ಬಂತು ಅಲ್ವೇ? ಹೌದು ಹೌದು. ಅದಾದ್ಮೇಲೆ ಏನಾಯ್ತು ಶ್ರೀಮತಿ? ಮುಖ್ಯ ಸ್ಥಾನವನ್ನು ಪಡಿತಾನೆ ಮೊರ್ಡೆಕೈ. ಮತ್ತು ಯಾರಿಗೆ ಸರಿಸಾಟಿಯಾದ ಇನ್ನೊಬ್ಬ ಮಂತ್ರಿ ಹಾಮಾನನಿರ್ತಾನೆ. ಸೊ ಆತನು ನೆಚ್ಚಿನ ರಾಜನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ತಾ ಇರಬೇಕಾದ್ರೆ ಇವನಿಗೆ ಒಂದು ಒಳ್ಳೆ ಸ್ಥಾನ ಸಿಕ್ಕಿ ಮೊರ್ಡೆಕೈನ ಏನು ಮಾಡ್ತಾನೆ ಅಂದರೆ ಅವನಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅನ್ನುವಾಗ ಅನೇಕರು ಎಲ್ಲರೂ ಮಾಡುವಾಗ ಆತನು ಮಾಡೋದಿಲ್ಲ. ಸೊ ಈ ಒಂದು ವಿಷಯಕ್ಕಾಗಿ ಅವನು ಏಕೆ ಇವನು ನನಗೆ ತಲೆ ಬಾಗ್ತಾ ಇಲ್ವಲ್ಲ, ಇವನು ನನಗೆ ನಮಸ್ಕಾರ ಮಾಡ್ತಾ ಇಲ್ಲಲ್ಲ ಅಂಥೇಳಿ ಅದನ್ನು ಅವನು ಹೃದಯದಲ್ಲಿ ಇಟ್ಟುಕೊಂಡು ಇವನನ್ನು ನಾನು ಹೇಗಾದರೂ ಸೇಡು ತೀರಿಸ್ಕೊಳ್ಬೇಕು ಅಂತ ಸಂಚು ಹಾಕ್ತಾ ಇರ್ತಾನೆ. ಸೊ ಈ ಒಂದು ಸಮಯದಲ್ಲಿ ಈತನು ಯಹೂದ್ಯನಂತ ಕಂಡು ಬರ್ತದೆ. ಮತ್ತು ಮೆಲ್ಲಿಗೆ ಇದು ಈ ರೀತಿಯಾಗಿ ಹಾಮಾನನ ಯೋಚನೆ ಮಾಡದೆ ರಾಜನ ಯೋಚನೆ ಮಾಡಿದರೆ ಏನೋ ನಾವು ಅರ್ಥ ಮಾಡ್ಕೋಬೋದು. ಆದರೆ ಈ ದೊಡ್ಡ ದೊಡ್ಡ ಅಧಿಕಾರಿಗಳ ಕೆಳಗೆ ಇರ್ತಕ್ಕಂಥ ಚಿಕ್ಕ ಚಿಕ್ಕ ವ್ಯಕ್ತಿಗಳೇ ಸಾಕಷ್ಟು ತೊಂದರೆಗಳು ಕೊಡೋದು ಪ್ರಜೆಗಳಿಗೆ. ಈಗ ನಾವು ದೊಡ್ಡ ಮಂತ್ರಿ ತೆಗೆದುಕೊಳ್ಳಿ, ಒಂದು ರಾಜ್ಯದ ಮಂತ್ರಿ ಆದ ನಮ್ಮ ಮುಖ್ಯಮಂತ್ರಿ ಆಗಿರಲಿ, ಯಾರು ಅವರ ಕೆಳಗೆ ಒಬ್ರು ಕೆಲಸ ಮಾಡ್ತಾರೆ, ಅವ್ರ ಕೆಳಗೆ ಇನ್ನೊಬ್ಬ ಕೆಲಸ್ತಾನೆ. ಅವನು ಮಾಡ್ತಕ್ಕಂಥ ರಾಜ ಅಂತ ಇದೆಯಲ್ಲ, ಅವನಿಗೆ ನಾವು ಯಾವಾಗ್ಲೂ ಮರ್ಯಾದೆ ಕೊಡ್ಬೇಕು ಅಲ್ವೇ? ಈ ಹಾಮಾನನು ಅದನ್ನೇ ಮಾಡಿದಾನಲ್ಲ ಶ್ರೀಮತಿ ನಳಿನಾಕ್ಷಿ? ಹೌದು ಪಾಸ್ಟರ್, ಹೌದು. ಹಾಮಾನನಿಗೆ ತನಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಅಂದ್ಕೊಂಡುನು ಇಲ್ಲಿ ಯಾವಾಗ ಮೊರ್ಡೆಕೈನ ಒಂದು ಅಭಿವೃದ್ಧಿಗೊಂಡುನೋ ಹೆಸರುವಾಸಿ ಆದ್ನೋ, ರಾಜನಿಗೆ ನನ್ನ ಪ್ರಾಣವನ್ನು ಕಾಪಾಡ್ದವನು ಅಂತ ಹೇಳುವಾಗ ಒಂದು ವಿಶೇಷವಾದ ಒಂದು ಗೌರವ ಇಲ್ಲಿ ಮೊರ್ಡೆಕೈಗೆ ಇಲ್ಲಿ ಇತ್ತು. ಅದನ್ನು ನೋಡಿದ ತಕ್ಷಣ ಇವನಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಅಯ್ಯೋ, ನಾನು ರಾಜನ ಒಂದು ಅಚ್ಚುಮೆಚ್ಚಿನ ಮಂತ್ರಿ ಆಗಿದ್ದೀನಿ ಅಂತೇಳಿ ಇವನೊಬ್ಬ ನನ್ನ ಜೊತೆಯಲ್ಲಿ ಸರಿಸಾಟಿಯಾಗಿ ಬರ್ತಾ ಇದ್ದಾನೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಯಿತು ಅಂತ ಹೇಳಿದ್ರೆ, ಇವನು ಬೇರೆಯವನು, ಅನ್ಯನು, ಒಬ್ಬ ಯಹೂದ್ಯನು.
ಯಹೂದ್ಯನು. ಯಹೂದ್ಯನಾಗಿರ್ತಕ್ಕಂಥವ್ನು ಯಾಕೆ ನಮ್ಮ ಒಂದು ರಾಜ್ಯದಲ್ಲಿ ಈ ರೀತಿ ಒಂದು ತನ್ನ ಹೆಸರುವಾಸಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಇವನ ಮನಸ್ಸಿನಲ್ಲಿ ಬಂದಿರುತ್ತೆ. ಹಾಗಾಗಿ ಇವನ ಮೇಲೆ ಹೇಗಾದರೂ ಮಾಡಿ ಸೇಡನ್ನು ತೀರಿಸ್ಕೊಳ್ಬೇಕು, ಇವ್ರ ಜನಾಂಗವನ್ನು ನಾನು ಹೊರಗಾಕಬೇಕು ಅನ್ನೋ ಒಂದು ತಂತ್ರವನ್ನು ಇಲ್ಲಿ ಹಾಮಾನನು ಇಲ್ಲಿ ಹೂಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ, ನಿನಗೇನಾದರೂ ಇಚ್ಛೆ ಇದೆಯೇ, ಅದೇನಾದರೂ ಹೇಳು, ನನ್ನ ಪ್ರಾಣವನ್ನು ಕಾಪಾಡಿದೀಯಾ ನೀನು, ನಿನಗೆ ಅರ್ಧ ರಾಜ್ಯ ಬೇಕಾದರೆ ನಾನು ಬರ್ಕೊಡ್ತೀನಿ ಎಂಬತಕ್ಕಂಥದ್ರಲ್ಲಿ ಒಂದು ಸ್ಥಳದಲ್ಲಿ ರಾಜ ಹೇಳ್ತಾನೆ ಎಸ್ತರ್ಗೆ. ಅದೇನು ವಿಷಯ? ಅಂದರೆ ಇದೇ ಒಂದು ಸಂಚಿನಲ್ಲಿ ಇರಬೇಕಾದರೆ ಯಹೂದ್ಯರನ್ನು ನಾವು ಧ್ವಂಸ ಮಾಡಬೇಕು, ಮೊರ್ಡೆಕಾಯಿನನ್ನು ನಾನು ಕೊನೆಗೊಳಿಸಬೇಕು ಅನ್ನುವ ಈ ಸಂಚು ಎಸ್ತರ್ಗೆ ತಿಳಿದು ಬಂದಾಗ ಮೊರ್ಡೆಕಾಯಿನೂ ಹೇಳ್ತಾನೆ, ಅವನು ಗೋಣಿ ತಟ್ಟನ್ನು ತಟ್ಟುಕೊಂಡು ಅವನು ಹತ್ತು ಆಮೇಲೆ ಬಂದು ಅವನ ಸಂಕಟವನ್ನು ಹೇಳುವಾಗ ಎಸ್ತರ್ ರಾಣಿ ಒಂದು ಧೈರ್ಯದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ನೋಡ್ತೀವಿ. ಅದನ್ನೇನಂತ ಹೇಳಿದ್ರೆ, ನಾನು ಯಹೂದ್ಯಳಾಗಿದ್ದದ್ದು, ನಾನು ದೇವರ ಜನರನ್ನು ನಿನ್ನನ್ನು ಸಹ ನಾನು ಕಾಪಾಡಿಕೊಳ್ಬೇಕು, ನನ್ನನ್ನು ರಕ್ಷಿಸ್ಕೊಳ್ಬೇಕು, ಅದಕ್ಕೋಸ್ಕರ ನೀನು ಕಂಡ ಎಲ್ಲ ಯಹೂದ್ಯರಿಗೂ ನಾನು ನೋಡು, ಮತ್ತು ನಾವು ಉಪವಾಸ ಮಾಡೋಣ ಅಂತ ತಿಳಿಸು, ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿ 3 ದಿವಸ ಉಪವಾಸ ಮಾಡಲಿಕ್ಕೆ ಹೇಳ್ತಾನೆ. ಆಮೇಲೆ ನಾನು ಹೋಗಿ ರಾಜನನ್ನು ನೋಡ್ತೇನೆ, ನಾನು ಸತ್ತರೆ ಸಾಯುವೆನೋ ಅಂತ ಒಂದು ಒಳ್ಳೆಯ ಧೈರ್ಯದ ಒಂದು ನಿರ್ಧಾರವನ್ನು ಅವಳ ತೆಗೆದುಕೊಳ್ಳೋದನ್ನು ನೋಡ್ತೇವೆ. ಸೊ ಇದನ್ನು ಭಾಳಷ್ಟು ಮೆಚ್ಕೋಬೋದು ನಾವು ಕ್ರೈಸ್ತರಾಗಿ. ಮತ್ತು ನಳಿನಾಕ್ಷಿ ಅವರೇ, ಈಗ ಎಸ್ತರಳು ಯಹೂದಳು ಆ ರಾಜ್ಯ ಒಳಗೋಗಿ, ಆದರೂ ಅವಳು ಸಾಕಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತನ್ನ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬತಕ್ಕಂಥ ಉದ್ದೇಶದಲ್ಲಿ, ಈಗ ನಮ್ಮ ಒಂದು ಸಮಾಜದಲ್ಲಿ ಇದನ್ನು ಸ್ವಲ್ಪ ಹೋಲಿಕೆ ಇಟ್ಟು ಮಾತಾಡೋಣ. ಈಗ ನಮ್ಮ ಸಾಕಷ್ಟು ಮಕ್ಕಳು ಕೆಲಸ ಮಾಡ್ತಕ್ಕಂಥ ಮಕ್ಕಳಿಗೆ ಸಬ್ಬತ್ತಿನ ಒಂದು ರಜೆ ಸಿಗ್ತಾ ಇಲ್ಲ, ಸಭೆಗೆ ಸರಿಯಾಗಿ ಹೋಗೋಕ್ಕಾಗ್ತಾ ಇಲ್ಲ. ಅದೇ ಒಂದು ಕಾರ್ಖಾನೆಯಲ್ಲಿ ಅಥವಾ ಕಚೇರಿಯಲ್ಲಿ ಯಾರಾದರೂ ಒಬ್ಬರು ದೊಡ್ಡವರು ಕೆಲಸ ಮಾಡ್ತಿರ್ಬೋದು, ನಮ್ಮ ಒಂದು ಸೀನಿಯರ್ ತುಂಬ ವರ್ಷಗಳಿಂದ ಒಂದು ನಮ್ಮ ಸಭೆಗೆ ಸೇರಿದವ್ರು ಕೆಲಸ ಮಾಡ್ತಿರ್ಬೋದು. ಈ ಮಕ್ಕಳು ಸಭೆಗೆ ಸರಿಯಾಗಿ ಹೋಗ್ತಾ ಇಲ್ವಲ್ಲ, ಆ ದಿನದಲ್ಲಿ ನಾನು ಏನಾದರೂ ಮಾಡಿ ನಮ್ಮ ದೊಡ್ಡ ಅಧಿಕಾರಿಗಳ ಹತ್ರ ಮಾತಾಡಿ ಒಂದು ರಜೆಯನ್ನು ಈಸ್ಕೊಡ್ತೀನಿ ಅಂತ ಯೋಚನೆ ಮಾಡಬಹುದು ಅಲ್ವೇ? ಖಂಡಿತ ಪಾಸ್ಟರ್, ಇಂಥ ಘಟನೆಗಳನ್ನು ನಾವು ಇತ್ತೀಚೆಗೆ ಎಷ್ಟೋ ಕಡೆ ನಾವು ನೋಡಿದ್ದೀವಿ. ಇವಾಗ ಅಂತಹ ಒಬ್ಬರು ಯಾರೋ ಒಂದು ಸಬ್ಬತ್ತಿಗೋಸ್ಕರ ರಜವನ್ನು ಬೇಕು ಅಂತ ಕೇಳುವಾಗ ಎಷ್ಟೊಂದು ಕಡೆ ಸಿಕ್ಕಿದೆ. ಅಂದರೆ ಮೊದಲನೇದಾಗಿ ನಾವು ಇಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಾವು ಪ್ರಾರ್ಥನೆಯನ್ನು ಇಟ್ಕೊಳ್ಬೇಕು. ಈಗ ನಾವು ಬರೀ ಎಸ್ತರ್ ರಾಣಿಯ ಕಥೆಯನ್ನು ಮಾತ್ರ ಓದ್ತಾ ಇಲ್ಲ ಅಥವಾ ಚರ್ಚೆ ಮಾಡ್ತಾ ಇಲ್ಲ. ಎಸ್ತರ್ ರಾಣಿ ಹತ್ರ ನಾವೇನು ಕಲ್ತ್ಕೊಳ್ತೀವಿ? ಈಗ ಅಂದರೆ ಈ ಚರ್ಚೆಯನ್ನು ನಾವು ಇಟ್ಟಿರೋದು ಇದರಿಂದ ನಾವು ಜನಗಳಿಗೆ ಯಾವುದಾನ ಒಂದು ಪಾಠವನ್ನು ಅಥವಾ ಒಂದು ನೀತಿ ಪಾಠ ಇದರಿಂದ ನಾವು ಏನು ಕಲಿತೀವಿ ಅಂತಕ್ಕಂಥದ್ರಿಂದ ತಾನೇ ನಾವು ಇಂಥ ಚರ್ಚೆಗಳನ್ನು ಇಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಕಚೇರಿಗಳಲ್ಲಿ, ಈ ರೀತಿಯಾಗಿ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆ ಸಭೆಗೆ ಹೋಗಲು ಆ ಒಂದು ದಿನ, ಅದು ಯಾವುದೇ ದಿನ ಇರಲಿ, ಅವ್ರವ್ರ ಇದಕ್ಕೆ ಅವರು ಮಾತನಾಡಿ ಏನೋ ಒಂದು ಈಸ್ಕೊಡ್ಬೇಕಲ್ವೇ? ಹೌದು, ಖಂಡಿತ ಪಾಸ್ಟರ್. ಏಕೆಂದರೆ ಅದೇ ಇಲ್ಲಿ ಕೂಡ ಎಸ್ತರ್ ಮಾಡಿದ್ದೇನು, ನಾನೊಬ್ಬಳೇ ರಕ್ಷಣೆ ಹೊಂದ್ಕೊಳ್ಳೋದು ಬೇಡ, ನನ್ನ ಜನಾಂಗ ರಕ್ಷಣೆ ಹೊಂದ್ಕೊಳ್ಬೇಕು ಅನ್ನೋ ಆಸೆ ಅವಳಲ್ಲಿತ್ತು. ಅದೇ ರೀತಿ ಇವತ್ತು ನಮ್ಮಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಆಸೆನ ಇಟ್ಕೊಳ್ಬೇಕು. ಇವತ್ತು ನನಗೆ ಆ ಅವಕಾಶ ಇದೆ, ಅವಕಾಶ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಪ್ರಾರ್ಥನಾ ಮೂಲಕ ಮಾಡುವಾಗ ಖಂಡಿತ ಸಿಗುತ್ತೆ ಅನ್ನೋದು ನನ್ನ. ಎಸ್ತರ್ ರಾಣಿ ತನ್ನ ಜನಕ್ಕಾಗಿ, ಸತ್ಯಕ್ಕಾಗಿ ಅವಳ ಒಂದು ಎಲ್ಲ ತಲಾಂತನ ಉಪಯೋಗಿಸಿ ಅವಳು ತನ್ನ ಜನರಿಗೋಸ್ಕರ ವಿಷಯಗಳನ್ನು ಮಾಡಿದ್ಲು. ಮಾಹಿತಿ ನೀಡಿದ್ದಕ್ಕಾಗಿ ನಮಗೆ ವಂದನೆಗಳು, ನಿಮಗೂ ವಂದನೆಗಳು. ಪ್ರಿಯ ವೀಕ್ಷಕರೇ, ಎಸ್ತರ್ ರಾಣಿ ತನ್ನ ಧೈರ್ಯ, ಸ್ಥೈರ್ಯ ಎಲ್ಲವನ್ನು ಉಪಯೋಗಿಸಿ ದೇವರ ಜನಕ್ಕಾಗಿ, ದೇವರ ಮಕ್ಕಳಿಗಾಗಿ, ದೇವರ ಯೋಜನೆಗಾಗಿ ತನ್ನ ತಲಾಂತನ ಉಪಯೋಗಿಸಿದರು. ನೀವು